ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ ಬಿಕಾಮ್ನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಕಿಸ ಗೌತಮಿ ಅಂತ ಹೇಳಿ. ಇದನ್ನು ಬರೆದಿರೋದು ಕೆ ಶಿವರಾಮ್ ಕಾರಂತ್ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ಒಂದು ನಾಟಕದ ರೀತಿ ಇದೆ, ಅಂದರೆ ಕಂಪ್ಲೀಟಾಗಿ ಸೀನ್ ವೈಸ್ ಬರುತ್ತೆ. ಓಕೆನಾ, ಈ ಒಂದು ಲೆಸನಲ್ಲಿ ಅಪ್ ಟು 4 ಸೀನ್ಸ್ವರೆಗೂ ಇದೆ. ದೃಶ್ಯ 1, 2, 3, 4 ಅಂತ ಹೇಳಿ 4 ದೃಶ್ಯಗಳಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಒಬ್ಬ ಮಹಿಳೆ ಇರ್ತಾಳೆ. ಓಕೆನಾ, ಅವಳ ಹೆಸರು ಕಿಸ ಗೌತಮಿ ಅಂತ ಹೇಳಿ. ಇವರು ಅವ್ರ ಮಗನ ಕಳ್ಕೊಂಡಿರ್ತಾಳೆ. ಓಕೆನಾ, ಆಗ ಅವಳ ಒಂದು ದುಃಖನ ಹೋಗಿ ಅವಳೇನು ಮಾಡ್ತಾಳೆ ಅಂದರೆ ಬುದ್ಧನ ಹತ್ರ ಹೋಗಿ ಹೇಳ್ತಾಳೆ. ಅಲ್ಲಿ ಬುದ್ಧ ಯಾವ ರೀತಿ ಒಂದು ಮಗು ಸಾವನ್ನ ಯಾವ ರೀತಿ ಅವಳು ದುಃಖನ ಸಹಿಸ್ಕೋಬೇಕು ಅನ್ನೋ ಒಂದು ಮಾರ್ಗನ ಅವನು ಹೇಳ್ತಾ ಹೋಗ್ತಾರೆ. ಓಕೆನಾ, ಬುದ್ಧ ಅವರು ಹೇಳ್ತಾ ಹೋಗ್ತಾರೆ. ಸೊ ಇವಾಗ ಡೈರೆಕ್ಟಾಗಿ ನಾವು ಸ್ಟೋರಿಗೆ ಹೋಗೋದಾದರೆ, ಸ್ಟೋರಿಯಲ್ಲಿ ಫಸ್ಟ್ ದೃಶ್ಯನ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ದೃಶ್ಯ 1, ಮೊದಲನೇ ದೃಶ್ಯದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇದು ಸ್ಟೋರಿ ಬಂದುಬಿಟ್ಟು ನಾನು ಆಗಲೇ ಹೇಳ್ದಂಗೆ ಕಾನ್ವರ್ಸೇಷನ್ ಟೈಪ್ ಇರೋದು. ಬಟ್ ನಾನು ಫುಲ್ ಕಂಪ್ಲೀಟಾಗಿ ನಾರ್ಮಲಾಗಿ ಹೇಳ್ತೀನಿ. ಓಕೆ, ನಾನು ಸ್ಟೋರಿ ರೀತಿ ನಿಮಗೆ ಕನ್ವೆ ಮಾಡ್ತೀನಿ. ಸೊ ಎಕ್ಸಾಮಲ್ಲಿ ಕೊಟ್ಟರು ಕೂಡ ನಿಮಗೆ ಕಾನ್ವರ್ಸೇಷನ್ ರೀತಿ ಬರೀರಿ ಅಂತ ಏನು ಕೇಳಲ್ಲ, ನೀವು ಪ್ಯಾರಾಗ್ರಾಫ್ ವೈಸೇ ಬರೀಬೇಕು. ಸೊ ನೀವು ಒಂದು ಸ್ಟೋರಿನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಹೋಗಿ ಅಲ್ಲಿ ಬರೀಬೋದು. ಓಕೆನಾ, ಈಗ ನಾನು ಸ್ಟಾರ್ಟ್ ಮಾಡೋದಾದರೆ, ಮೊದಲನೇ ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ, ಗೌತಮಿ ಅಂತ ಹೇಳಿ ಒಬ್ಬರು ಮಹಿಳೆ ಇರ್ತಾರೆ. ಓಕೆನಾ, ಇಲ್ಲಿ ಅವಳು ಅವ್ರ ಮಗನ, ಅಂದರೆ ಅವ್ರ ಮಗು ಇರುತ್ತೆ, ಒಂದು ಗೌತಮಿಗೆ ಒಂದು ಮಗು ಇರುತ್ತೆ, ಮಗುನ ಕಳ್ಕೊಂಡಿರ್ತಾಳೆ. ಓಕೆನಾ, ಮಗು ಏನೋ ಒಂದು ರೀಸನಿಂದ ಸತ್ತೋಗಿರುತ್ತೆ. ಸೊ ಅವಳು ಆ ಮಗುನ ಎತ್ಕೊಂಡು ತುಂಬ ದುಃಖಿತಳಾಗಿರ್ತಾಳೆ. ಓಕೆನಾ, ಫುಲ್ಲು ದುಃಖದಿಂದನೇ ಅವಳು ಮುಳುಗೋಗಿರ್ತಾಳೆ. ಆಗೇನಾಗುತ್ತೆ ಅಂದರೆ ಅಲ್ಲಿ ಆನಂದ ಅಂತ ಹೇಳಿ ಒಬ್ಬರು ಬರ್ತಾರೆ. ಓಕೆನಾ, ಅವ್ರು ಬಂದುಬಿಟ್ಟು ಈ ಒಂದು ಕಿಸ ಗೌತಮಿನ ಸಮಾಧಾನ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ, ಆದರೆ ಅವ್ರ ಕೈಲಿ ಆಗಲ್ಲ. ಓಕೆನಾ, ಸೊ ಹಾಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಆನಂದ ಅನ್ನೋರು ಏನು ಮಾಡ್ತಾರೆ ಅಂದರೆ, ಜೀವನ ಮತ್ತು ಸಾವಿನ ಅನಿವಾರ್ಯದ ಬಗ್ಗೆ ಮಾತಾಡ್ತಾರೆ. ಓಕೆನಾ, ಯಾವ ರೀತಿ ಅಂದರೆ, ಬಾಡಿದ ಹೂವು ಅಂದರೆ ಒಂದ್ಸತಿ ಅದರ ಹೂವು ಬಾಡೋಯ್ತು ಅಂದರೆ ಅದು ಮತ್ತೆ ಹಳ್ಳಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅದು ಮತ್ತೆ ಚಿಗುರಕ್ಕೂ ಕೂಡ ಸಾಧ್ಯ ಇಲ್ಲ. ಅದನ್ನು ಆ ಒಂದು ಲೈನ್ನ ಬಳಸ್ಕೊಂಡು ಅವಳ ಒಂದು ದುಃಖನ, ಅಂದರೆ ಅವ್ರ ಮಗು ಏನು ಸತ್ತೋಗಿರುತ್ತಲ್ಲ ಆ ದುಃಖನ ಅವನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಗೌತಮಿಗೆ ಅದು ಗೊತ್ತಾಗಲ್ಲ. ಯಾಕೆ ಅಂದರೆ ಅವಳ ಪಾಪ ಅವ್ರ ಮಗು ಸತ್ತೋಗಿದೆ ಅಂತ ಹೇಳಿ ಅವಳು ತುಂಬ ದುಃಖಿತಳೆ ಆಗಿರೋ ರೀಸನಿಂದ ಅವಳು ಆನಂದನ್ಗೆ ಹೇಳ್ತಾರೆ, ಏನು ಅಂದರೆ, ನಿನಗೆ ಏನು ಇವಾಗ ಈ ಥರ ಮಾತಾಡ್ತಿದ್ಯಲ್ಲ, ನಿನಗೆ ಆ ಮಗು ಕಳ್ಕೊಂಡಿರೋ ದುಃಖ ಏನಿದೆ ಅದು ಮರಿ ನನಗೆ ಮಾತ್ರ ಗೊತ್ತಿರೋದು, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳಿ ಆನಂದನ್ಗೆ ಒಂದು ಸ್ವಲ್ಪ ಅವಳು ಬೇಜಾರಾಗತ್ತೆ ರೀತಿ ಮಾತಾಡ್ತಾಳೆ. ಆಗ ಆನಂದ ಏನು ಮಾಡ್ತಾನೆ ಅಂದರೆ, ಸರಿ ಆಯಿತು, ನಿನ್ನ ದುಃಖನ ಕಡಿಮೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಬುದ್ಧ ದೇವರ ಹತ್ರ ಹೋಗೋಣ. ಅಲ್ಲಿ ಬುದ್ಧ ದೇವರು ಏನಿದ್ದಾರಲ್ಲ ಅವ್ರ ಹತ್ರ ನಿಮಗೆ ಸಲಹೆ ನೀಡ್ತಾರೆ. ಅಕಸ್ಮಾತ್ ಮೇ ಬಿ ನಿಮ್ಮ ಮಗು ಬದುಕಿದ್ರೂ ಬದುಕ್ಬೋದು, ಏನಾದ್ರು ಒಂದು ಪರಿಹಾರ ಕೊಟ್ಟರೆ ಆ ಒಂದು ಪರಿಹಾರದಿಂದ ನಿಮ್ಮ ಮಗು ಬದುಕ್ಬೋದು, ಒಂದ್ಸತಿ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಆನಂದ ಕಿಸ ಗೌತಮಿಗೆ ಹೇಳ್ತಾರೆ. ಓಕೆನಾ, ಆಗ ಗೌತಮಿ ಇದೊಂದು ಕೇಳಿದ ತಕ್ಷಣ ಅವಳಿಗೊಂದು ಕಡೆ ಖುಷಿ ಆಗುತ್ತೆ. ಏನು ಅಂದರೆ, ಅವಳು ಮತ್ತೆ ಆನಂದನ ಕೇಳ್ತಾಳೆ, ಅಲ್ಲಿ ಬುದ್ಧ ದೇವರ ಹತ್ರ ಹೋದರೆ ನನ್ನ ಮಗು ನಗುತ್ತಾ, ನನ್ನ ಮಗು ಅಳುತ್ತಾ, ನನ್ನ ಮಗು ಮತ್ತೆ ಮಾತಾಡುತ್ತಾ ಅಂತ ಹೇಳಿ ಅವಳು ಕೇಳ್ತಾಳೆ. ಅದಕ್ಕೆ ಆನಂದ ಹೇಳ್ತಾರೆ, ಮೇ ಬಿ ಆದರೂ ಆಗ್ಬೋದು, ಒಂದ್ಸತಿ ಹೋಗಿ ಬುದ್ಧ ದೇವರ ಒಂದು ಸಲಹೆಯನ್ನು ನಾವು ತಿಳ್ಕೊಂಡು ಬರೋಣ, ಆಗುತ್ತಾ ಇಲ್ವಾ ಅಂತ ಹೇಳಿ ಅವರೇ ಹೇಳ್ತಾರೆ ಅಂತ ಇಲ್ಲಿ ಆನಂದ ಹೇಳ್ತಾನೆ. ಓಕೆನಾ, ಇದು ದೃಶ್ಯ 1. ಸೊ ದೃಶ್ಯ 1ಅಲ್ಲಿ ಇಷ್ಟ ಆಗುತ್ತೆ, ಆನಂದ ಮತ್ತು ಈ ಒಂದು ಕಿಸ ಗೌತಮಿ ಮಧ್ಯೆ ಒಂದು ಸಂಭಾಷಣೆ ಅನ್ನೋದು ನಡೆಯುತ್ತೆ. ಓಕೆನಾ, ಇನ್ನು ದೃಶ್ಯ ನಂಬರ್ 2 ನಾವು ನೋಡೋದಾದರೆ, ದೃಶ್ಯ ನಂಬರ್ 2ಅಲ್ಲಿ ಇಲ್ಲಿ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂದರೆ, ಈ ಸ್ಥಳ ಬಂದ್ಬಿಟ್ಟು ವನ, ಅಂದರೆ ಕಾಡಲ್ಲಿ ಅಥವಾ ಗೌತಮ ಬುದ್ಧ ಇರುವಂತಹ ಒಂದು ಜಾಗದಲ್ಲಿ ಈ ಒಂದು ದೃಶ್ಯ ಅನ್ನೋದು ಪಾಲ್ಗೊಳ್ಳುತ್ತೆ. ದೃಶ್ಯ ನಂಬರ್ 2. ಸೊ ಇಲ್ಲಿ ಬಂದ್ಬಿಟ್ಟು ಬುದ್ಧ, ಆನಂದ, ಸುಜಾತೆ ಮತ್ತು ಕಿಸ ಗೌತಮಿ ಇಷ್ಟು ಜನ ಕೂಡ ಈ ಒಂದು ದೃಶ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಓಕೆನಾ, ಸೊ ಇಲ್ಲೇನಾಗುತ್ತೆ ಅಂದರೆ, ದೃಶ್ಯ ನಂಬರ್ 2ನ ನಾವು ಸ್ಟಾರ್ಟ್ ಮಾಡೋದಾದರೆ, ಇಲ್ಲಿ ಫಸ್ಟಲ್ಲಿ ಏನಾಗುತ್ತೆ ಅಂದರೆ ಬುದ್ಧ ಮತ್ತು ಸುಜಾತೆ ಮಧ್ಯೆ ಒಂದು ಕಾನ್ವರ್ಸೇಷನ್ ಅನ್ನೋದು ನಡೆಯುತ್ತೆ. ಓಕೆನಾ, ಸೊ ಬುದ್ಧ ಕೇಳ್ತಾನೆ ಸುಜಾತೆನ, ಅಂದರೆ ಬುದ್ಧ ದೇವರು ಕೇಳ್ತಾರೆ ಸುಜಾತೆನ, ಏನು ಅಂದರೆ, ಆನಂದ ಬೆಳಗ್ಗೆಯಿಂದ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿದ್ದಾನೆ ಆನಂದ ಅಂತ ಹೇಳಿ ಕೇಳಿದಾಗ, ಆಗ ಸುಜಾತೆ ಹೇಳ್ತಾಳೆ, ಇಲ್ಲ ಆನಂದ ಬಂದುಬಿಟ್ಟು ಗೆಡ್ಡೆ ಗೆಣಸು ತರಬೇಕು ಅಂತ ಹೇಳಿ ಹೋಗಿದ್ದಾರೆ, ಹಾಗೆ ಅವರು ಕಿಸ ಗೌತಮಿ ಜೊತೆಗೆ ಬರ್ತಿದ್ದಾರೆ ಅಂತ ಇಲ್ಲಿ ಸುಜಾತೆ ಹೇಳ್ತಾಳೆ. ಓಕೆನಾ,
ಆಗ ಇದನ್ನು ಕೇಳಿದಂತಹ ಬುದ್ಧ ದೇವ್ರು ಏನು ಮಾಡ್ತಾರೆ, ಹೌದಾ ಓಕೆ ಅವ್ನು ಕರ್ಕೊಂಡು ಬರಲಿ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಆನಂದ ಬಂದುಬಿಟ್ಟು ಬುದ್ಧ ದೇವರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಬಿಟ್ಟು ಈ ರೀತಿ ಒಬ್ಬರು ಗೌತಮಿ ಅನ್ನೋ ಮಹಿಳೆ ಅವ್ರ ಮಗುನ ಕಳ್ಕೊಂಡಿದ್ದ ದುಃಖದಲ್ಲಿ ತುಂಬ ಇದ್ದಾರೆ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಬಂದರೆ ನೀವೇನಾದ್ರು ಒಂದು ಸಲಹೆ ಕೊಡ್ತೀರಾ ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಆನಂದ ಬುದ್ಧ ದೇವರಿಗೆ ಹೇಳ್ತಾರೆ. ಓಕೆನಾ. ಆಗ ಬುದ್ಧ ದೇವರು ಹೇಳ್ತಾರೆ ಏನು ಅಂದರೆ, ಹೌದಾ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ, ಅವ್ರನ್ನ ಕರಿ ಅಂದಾಗ ಆವಾಗ ಕಿಸ ಗೌತಮಿಯ ಒಂದು ಪ್ರವೇಶ ಆಗುತ್ತೆ. ಓಕೆನಾ. ಸೊ ಪ್ರವೇಶ ಆದಮೇಲೆ ಬುದ್ಧ ದೇವರು ಮತ್ತು ಗೌತಮಿ ಮಧ್ಯೆ ಒಂದು ಕಾನ್ವರ್ಸೇಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಗ ಇಲ್ಲೇನಾಗುತ್ತೆ ಅಂದರೆ ಕಿಸ ಗೌತಮಿ ಫುಲ್ಲು ದುಃಖಿತಳಿಂದ ಹೇಳ್ತಾಳೆ ಬುದ್ಧ ದೇವರಿಗೆ, ಈ ಥರ ನನ್ನ ಮಗು ಈ ರೀತಿ ಸತ್ತೋಗಿದೆ, ಅವನ್ನ ಯಾವ ಅಂದರೆ ಹೇಗಾದರೂ ಉಳಿಸ್ಕೊಳಕ್ಕೆ ನಿಮಗೆ ಸಾಧ್ಯ ಇದ್ದರೆ ಪ್ಲೀಸ್ ಉಳಿಸ್ಕೊಟ್ಬಿಡಿ, ಅವ್ನು ನನಗಿರೋನು ಒಬ್ಬನೇ ಮಗ, ಹಾಗೆ ಹೀಗೆ ಅಂತ ಇಲ್ಲಿ ಕಿಸ ಗೌತಮಿ ಹೇಳ್ತಿರ್ತಾರೆ. ಓಕೆನಾ. ತುಂಬ ದುಃಖದಿಂದ ಹೇಳ್ತಿರ್ತಾರೆ. ಆಗ ಬುದ್ಧ ದೇವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಇಲ್ಲ ಅನ್ನೋದಕ್ಕೂ ಆಗಲ್ಲ, ಸರಿ ಆಯಿತು ಉಳಿಸ್ಕೊಡ್ತೀನಿ ಅನ್ನೋದಕ್ಕೂ ಆಗಲ್ಲ. ಓಕೆನಾ. ಆಗ ಬುದ್ಧ ದೇವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ದುಃಖ ಏನಿದೆಯಲ್ಲ, ಆಕೆಯ ಒಂದು ದುಃಖ ಏನಿದೆಯಲ್ಲ ಆ ದುಃಖನ ಕಡಿಮೆ ಮಾಡಿಕೊಂಡು, ಅಂದರೆ ಆ ದುಃಖ ಏನಿದೆಯಲ್ಲ ಅದನ್ನು ಬುದ್ಧ ನೀಟಾಗಿ ಅರ್ಥ ಮಾಡಿಕೊಂಡು ನೇರವಾಗಿ ಮಗುನ ಬದುಸೋಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಹೇಳಲ್ಲ. ಓಕೆನಾ. ಸೊ ಆಗ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಸಾವಿನ ಅನಿವಾರ್ಯತೆ ಮತ್ತು ಜೀವನದ ಸತ್ಯನ ಒಂದು ಗೌತಮಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಷರತ್ತು ಅನ್ನೋದನ್ನ ಹಾಕ್ತಾರೆ ಬುದ್ಧ ದೇವರು. ಓಕೆನಾ. ಏನು ಷರತ್ತು ಅಂದರೆ ಬುದ್ಧ ದೇವರು ಹೇಳ್ತಾರೆ, ಇವಾಗ ನಿನ್ನ ಮಗುನ ನಾನು ಉಳಿಸ್ಕೊಡ್ಬೇಕು ಅಂದರೆ ಇದನ್ನು ಹೇಳ್ತಿರೋದು ಗೌತಮಿಗೆ. ಓಕೆನಾ. ಬುದ್ಧ ದೇವರು ಗೌತಮಿಗೆ ಹೇಳ್ತಾರೆ ಏನು ಅಂದರೆ, ಈಗ ನಾನು ಏನಾದ್ರು ನಿಮ್ಮ ಮಗುನ ಉಳಿಸ್ಕೊಡ್ಬೇಕು ಅಂದರೆ ನೀನೇನು ಮಾಡಬೇಕು ಅಂದರೆ ಯಾವ ಮನೇಲಿ ಸಾವೇ ಸಂಭವಿಸಿರಲ್ವಲ್ಲ ಅಂಥ ಮನೆಯಿಂದ ಹೋಗಿ ಒಂದು ಹಿಡಿ ಸಾಸಿವೆ ಕಾಳು ತೊಗೊಂಡು ಬಂದರೆ ಆಗ ನಿನ್ನ ಕಂದನನ್ನು ನಾನು ಉಳಿಸ್ಕೊಡ್ತೀನಿ ಅಂತ ಇಲ್ಲಿ ಬುದ್ಧ ದೇವರು ಹೇಳ್ತಾರೆ. ಓಕೆನಾ. ಆಗ ಒಂದು ಕಡೆ ಒಂದು ಗೌತಮಿಗೆ ಫುಲ್ ಖುಷಿ ಆಗೋಗುತ್ತೆ. ಓಕೆ, ಈ ರೀತಿ ಬುದ್ಧ ದೇವ್ರು ಹೇಳ್ತಿದ್ದಾರೆ, ನನ್ನ ಮಗು ಹೇಗಾರು ಬದುಕುತ್ತೆ ಅಂತ ಹೇಳಿ ಅವಳು ಫುಲ್ ಆ ಷರತ್ತು ಏನಿದೆಯಲ್ಲ ಆ ಷರತ್ತನ್ನ ಒಪ್ಕೊಂಡು ಆನಂದನ ಜೊತೆ ಇಡೀ ಊರು ಅಂದರೆ ಊರಲ್ಲಿರುವಂಥ ಎಲ್ಲರ ಮನೆಗೂ ಹೋಗಿ ಅಲ್ಲಿ ಯಾರ ಮನೇಲಾರು ಯಾರ ಮನೇಲಿ ಸಂಭವಿಸಿರಲ್ವಲ್ಲ ಅವ್ರ ಮನೆಗೆ ಹೋಗಿ ಒಂದು ಹಿಡಿ ಸಾಸಿವೆ ಕಾಳು ತರೋಣ ಅಂತ ಹೇಳಿ ಹೋಗ್ತಾರೆ. ಓಕೆನಾ. ಅವ್ರೇನು ಮಾಡ್ತಾರೆ, ಸರಿ ಆಯಿತು ಈ ಷರತ್ತು ತುಂಬ ಈಸಿ ಇದೆ, ಸೊ ಈ ಷರತ್ತಿಂದ ನಾನು ಹೇಗಾದ್ರು ತೊಗೊಂಡು ಬಂದುಬಿಡ್ಬೋದು ಅಂತ ಇಲ್ಲಿ ಗೌತಮಿ ಅಂದ್ಕೊಂಡಿರ್ತಾಳೆ. ಓಕೆನಾ. ಇದು ದೃಶ್ಯ ನಂಬರ್ 2 ಆಗುತ್ತೆ. ಓಕೆನಾ. ದೃಶ್ಯ ನಂಬರ್ 2 ಅಂದರೆ ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ದೃಶ್ಯ ನಂಬರ್ 2 ಹುಟ್ಟು ಮತ್ತು ಸಾವಿನ ಒಂದು ಸಹಜ ಪ್ರಕ್ರಿಯೆಗಳನ್ನ ಇಲ್ಲಿ ಒಂದು ಕಿಸ ಗೌತಮಿಗೆ ಬುದ್ಧ ಅರ್ಥ ಮಾಡಿಸೋದಕ್ಕೆ ಹೋಗ್ತಿದ್ದಾರೆ. ಓಕೆನಾ. ಇನ್ನು 3ನೇ ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ 3ನೇ ದೃಶ್ಯದಲ್ಲಿ ಬುದ್ಧ ಹೇಳಿರ್ತಾರಲ್ಲ, ಸಾವಿಲ್ಲದೆ ಇರೋ ಮನೆಗೆ ಹೋಗ್ಬಿಟ್ಟು ನೀನು ಒಂದು ಹಿಡಿ ಸಾಸಿವೆ ತೊಗೊಂಡು ಬರೋದಕ್ಕೆ ಅಂತ ಹೇಳಿ. ಅದಕ್ಕೆ ಈ 3ನೇ ದೃಶ್ಯದಲ್ಲಿ ಈ ಒಂದು ಗೌತಮಿ ಏನು ಮಾಡ್ತಾಳೆ ಅಂದರೆ ಆನಂದನ ಕರ್ಕೊಂಡು ಹೋಗಿ ಇಡೀ ಬೀದಿಗಳಲ್ಲಿ ಹೋಗ್ಬಿಟ್ಟು ಹತ್ಕೊಂಡು ಯಾರ ಮನೇಲಾರು ಸಾವಿಲ್ಲದೆ ಇರೋರ ಮನೆಯಲ್ಲಿ ಸಾಸಿವೆ ತರೋಣ ಅಂತ ಇಲ್ಲಿ ಹೋಗ್ತಿರ್ತಾರೆ. ಓಕೆನಾ. ಸೊ ಯಾರ ಮನೇಲಿ ಸಾವೇ ಆಗಿರಲ್ವಲ್ಲ ಅಂಥವ್ರ ಮನೆಗೆ ಹೋಗಿ ಸಾಸಿವೆ ಕಾಳು ತರೋಣ ಅಂತ ಇಲ್ಲಿ ಹೋಗ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಸರಿ ಆಯಿತು ಒಂದು ಮನೆ ಕಾಣಿಸುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆನಾ. ಆ ಮನೆಗೆ ಹೋಗಿ ಕೇಳಿದಾಗ ಅವರು ಸರಿ ಆಯಿತು ಕಿಸ ಗೌತಮಿ ಹೋಗಿ ಕೇಳ್ತಾಳೆ ಒಂದಿಡಿ ಸಾಸಿವೆ ಕಾಳು ಕೊಡಿ ಅಂತ ಹೇಳಿ. ಆವಾಗ ಅವ್ರೇನು ಮಾಡ್ತಾರೆ, ಇಲ್ಲ ಅವಳು ಷರತ್ತು ಹೇಳಿದ ತಕ್ಷಣ ಇಲ್ಲ ನಮ್ಮ ಮನೇಲೂ ಕೂಡ ಒಂದು ಡೆತ್ ಆಗಿದೆ, ಸೊ ಅದಕ್ಕೆ ನಾನು ಕೊಡೋಕ್ಕಾಗಲ್ಲ ಅಂತ ಒಬ್ರು ಹೇಳ್ತಾರೆ. ಸರಿ ಆಯಿತು ಅಂತ ಅವಳು ಇನ್ನೊಂದು ಮನೆಗೆ ಹೋಗ್ತಾಳೆ. ಇನ್ನೊಂದು ಮನೆಗೆ ಹೋದಾಗ ಅವ್ರೇನು ಮಾಡ್ತಾರೆ ಅಂದರೆ, ಸರಿ ಆಯಿತು ಸಾಸಿವೆನ ತೊಗೊಂಡು ಬರೋಕ್ಕೆ ಅಂತ ಹೋಗಿ ಸಾಸಿವೆನ ತೊಗೊಂಡು ಬಂದು ಕೊಡ್ತಾರೆ. ಅಷ್ಟರಲ್ಲಿ ಏನು ಮಾಡ್ತಾಳೆ ಅಂದರೆ ಗೌತಮಿ ಹೇಳ್ತಾಳೆ, ನಿಮ್ಮ ಮನೇಲಿ ಯಾವ್ದಾದ್ರು ಸಾವೇ ಸಂಭವಿಸಿಲ್ವಲ್ಲ ಅಂತ ಹೇಳಿ ಕೇಳಿದಾಗ ಆವಾಗ ಆಕೆ ಹೇಳ್ತಾಳೆ, ಅಂದರೆ ಆ ಮನೆಯವ್ರು ಹೇಳ್ತಾರೆ ಏನು ಅಂದರೆ, ಇಲ್ಲ ನನ್ನ ತಂದೆ ಏನಿದಾರಲ್ಲ ಅವ್ರು ಕೂಡ ಸತ್ತೋಗಿದ್ದಾರೆ, ಸೊ ಅದಕ್ಕೆ ಸತ್ತೋಗಿದ್ದಾರೆ ಅಂತ ಹೇಳಿ ಆ ಮನೆಯವ್ರು ಹೇಳ್ತಾರೆ. ಆವಾಗ ಏನು ಮಾಡ್ತಾಳೆ ಅಂದರೆ ಅವಳು ಸಾಸಿವೆ ಏನು ಇಸ್ಕೊಂಡಿರ್ತಾಳಲ್ಲ ಗೌತಮಿ, ಆ ಸಾಸಿವೆನ ಹಾಗೆ ಬಿಟ್ಬಿಡ್ತಾಳೆ. ಓಕೆನಾ.
ಸೊ ಹಾಗೆ ಅಲ್ಲಿ ಇಡೀ ಊರಲ್ಲಿ ಬೀದಿಗಳನ್ನೆಲ್ಲ ಹೋಗಿ ತಿರುಗ್ತಾಳೆ. ಬಟ್ ಎಲ್ಲರ ಮನೇಲೂ ಕೂಡ ಒಂದು ಸಾವೇನಿದೆಯಲ್ಲ ಅದು ಸಂಭವಿಸಿದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಅವಳು ತುಂಬ ದುಃಖಿತಳಾಗ್ತಾಳೆ. ಹಾಗೆ ಒಂದು ಜೀವನದ ಒಂದು ಅನಿವಾರ್ಯತೆ ಅಂದರೆ ಸಾವಿನ ಅನಿವಾರ್ಯತೆ ಏನಿದೆಯಲ್ಲ ಅದು ಅವಳಿಗಲ್ಲಿ ಅರ್ಥ ಆಗುತ್ತೆ. ಓಕೆನಾ, ಅಂದರೆ ಸಾವೇ ಸಂಭವಿಸಿಲ್ಲ ಅನ್ನೋ ಮನೆ ಯಾವುದೂ ಇಲ್ಲ ಅಂತ ಹೇಳಿ ಇಲ್ಲಿ ಗೌತಮಿಗೆ ಮನವರಿಕೆ ಆಗುತ್ತೆ. ಅಂದರೆ ಅವಳೇ ಅರ್ಥ ಮಾಡ್ಕೊಳ್ತಾಳೆ. ಓಕೆನಾ, ಇದು 3ನೇ ದೃಶ್ಯ. ಇನ್ನು 4ನೇ ದೃಶ್ಯ, ಇದು ಕಡೆ ದೃಶ್ಯ. ಓಕೆನಾ, ಈ ಒಂದು ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ, ಸೊ ಗೌತಮಿ ಎಲ್ಲ ಮನೆಗೂ ಹೋಗ್ಬಿಟ್ಟು ಯಾರ ಮನೇಲೂ ಸಾವೇ ಸಂಭವಿಸಿಲ್ದಿರೋ ಮನೆ ಯಾವುದೂ ಇಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾದ ಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಬೇಜಾರಿಂದನೇ, ಅಂದರೆ ಅವಳಿಗೆ ಗೊತ್ತಾಗಿರುತ್ತೆ ಅಷ್ಟಲ್ಲ. ಓಕೆನಾ, ಸಾವಿನ ಅನಿವಾರ್ಯತೆ ಏನಿದೆ ಅಂತ ಅವಳಿಗೆ ಗೊತ್ತಾಗಿರುತ್ತೆ. ಬಟ್ ಆದರೂ ಕೂಡ ಒಂದು ತುಂಬ ಬೇಜಾರಿಂದ ತನ್ನ ಮಗು ಮತ್ತೆ ವಾಪಸ್ ಬರಲ್ವಲ್ಲ ಅನ್ನೋ ಒಂದು ಬೇಜಾರಿಂದ ಅವಳು ಮತ್ತೆ ಗೌತಮ ಬುದ್ಧನ ಹತ್ರ ಹೋಗ್ತಾರೆ. ಬುದ್ಧನ ಹತ್ರ ಹೋದ್ಮೇಲೆ ಅಂದರೆ ಅವಳಿಗೆ ಗೊತ್ತಾಗೋಗಿರುತ್ತೆ ಅಷ್ಟರಲ್ಲಿ. ಓಕೆನಾ, ಎಲ್ಲೋ ತಂಗಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಎಲ್ಲೋ ಯಾರೋ ಒಬ್ಬರಾರು ಸತ್ತಿರ್ತಾಳೆ ಅಂತ ಹೇಳಿ ಅವಳಿಗೆ ಮನಸ್ಸಿಗೆ ಗೊತ್ತಾಗಿರುತ್ತೆ. ಆಗ ಬುದ್ಧ ದೇವ್ರ ಹತ್ರ ಹೋದಾಗ ಬುದ್ಧ ದೇವರು ಹೇಳುತ್ತೆ ಏನು ಅಂದರೆ, ಸಾವಿಲ್ಲದ ಸ್ಥಳವಿಲ್ಲ, ನೋವಿಲ್ಲದ ಸ್ಥಳವಿಲ್ಲ ಅಂತ ಇಲ್ಲಿ ವಿವರ ಮಾಡ್ತಾರೆ. ಅಂದರೆ ಎಲ್ಲೂ ಕೂಡ ಯಾವುದೇ ಒಂದು ಮನೇಲಿ ಕೂಡ ಈ ಮನೇಲಿ ಸಾವು ಸಂಭವಿಸಿಲ್ಲ ಅನ್ನೋ ಒಂದು ಮನೆಯೇ ಇಲ್ಲ, ಹಾಗೆ ಒಂದು ನೋವಿಲ್ಲದೆ ಇರೋವಂಥ ಒಂದು ಸ್ಥಳನೇ ಇಲ್ಲ ಅಂತ ಇಲ್ಲಿ ಗೌತಮ ಬುದ್ಧ ಅವರು ಉಪದೇಶ ಅನ್ನೋದನ್ನ ಮಾಡ್ತಾರೆ. ಹಾಗೆ ಅವ್ರು ಹೇಳ್ತಾರೆ ಏನು ಅಂದರೆ, ಸಾವು ಅನ್ನೋದು ಒಂದು ಜೀವನದ ಸಹಜ ಭಾಗ, ಇದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ಸಾವಿನ ಬಗ್ಗೆ ಒಂದು ಮರುಗದೆ ಜೀವ ಅನ್ನೋದು ಏನಿದೆಯಲ್ಲ, ಜೀವನ ಅನ್ನೋದು ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ಇಲ್ಲಿ ತಿಳುವಳಿಕೆ ಅನ್ನೋದನ್ನ ಗೌತಮಿಗೆ ಬುದ್ಧ ಅವರು ಹೇಳ್ತಾರೆ. ಓಕೆನಾ, ಇದನ್ನು ಅರ್ಥ ಮಾಡ್ಕೊಂಡಂತಹ ಒಂದು ಗೌತಮಿ ಏನು ಮಾಡ್ತಾಳೆ ಅಂದರೆ, ತನ್ನ ಮಗು ಮೇಲೆ ಏನಿರುತ್ತಲ್ಲ ಮೋಹ, ಆ ಮೋಹನ ತೊರೆದು ಗೌತಮ ಬುದ್ಧನ ಮಾತಿನಂತೆ ತಿಳುವಳಿಕೆಯ ಹಾದಿಯಲ್ಲಿ ನಡೆಯಲು ನಿರ್ಧಾರ ಮಾಡ್ತಾಳೆ. ಅಂದರೆ ಏನು ಅವಳು ನೋವು ಅನ್ನೋದು ಏನು ಅವಳಿಗೆ ಸಂಭವಿಸಿರುತ್ತಲ್ಲ, ಸೊ ಅದನ್ನು ಯಾವ ರೀತಿ ಆದರೂ ಮರೆತುಬಿಟ್ಟು ಗೌತಮ ಬುದ್ಧ ಏನು ಹೇಳ್ತಿದ್ದಾರಲ್ಲ ಅದರ ರೀತಿಯೇ ನಾನು ನಡಿಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ಕೊಳ್ತಾರೆ. ಓಕೆನಾ, ಇಷ್ಟೇ ಈ ಒಂದು ಲೆಸನ್ನು. ಸೊ ಇಲ್ಲಿ ಫೈನಲ್ ಆಗಿ ಏನು ಅಂದರೆ ಅವರು ಕನ್ಕ್ಲೂಡ್ ಅನ್ನೋದನ್ನ ಮಾಡ್ತಿದ್ದಾರೆ. ಬುದ್ಧ ದೇವರು ಏನು ಉಪದೇಶ ಅನ್ನೋದನ್ನ ಕೊಟ್ಟಿರ್ತಾರೋ ಆ ರೀತಿ ಗೌತಮಿ ನಡ್ಕೊಳ್ತಾಳೆ. ಓಕೆನಾ, ಇಲ್ಲಿಗೆ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಬೇರೆ ಒಂದು ಸ್ಟೋರಿನ ತರ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.